ಸಂಗೊಳ್ಳಿ ರಾಯಣ್ಣ ಕನ್ನಡ ನಾಡಿನ ಹೆಮ್ಮೆಯ ವೀರ ಸ್ವಾತಂತ್ರ್ಯ ಹೋರಾಟಗಾರನಾಗಿದ್ದ. ಅವರು ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ರಾಯಣ್ಣನಲ್ಲಿ ಧೈರ್ಯ, ನ್ಯಾಯಪ್ರೇಮ ಮತ್ತು ದೇಶಭಕ್ತಿ ತುಂಬಿಕೊಂಡಿತ್ತು. ಬ್ರಿಟಿಷರ ದೌರ್ಜನ್ಯವನ್ನು ಕಂಡು ಅವರು ಮೌನವಾಗಿರಲಿಲ್ಲ. ಕಿತ್ತೂರು ಸಂಸ್ಥಾನದ ರಾಣಿ ಚೆನ್ನಮ್ಮ ಅವರ ವಿಶ್ವಾಸಾರ್ಹ ಸೇನಾನಿಯಾಗಿದ್ದ ರಾಯಣ್ಣ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಕಿತ್ತೂರು ಸಂಸ್ಥಾನವನ್ನು ವಶಪಡಿಸಿಕೊಳ್ಳಲು ಬಂದ ಬ್ರಿಟಿಷರ ವಿರುದ್ಧ ಅವರು ಶೂರತನದಿಂದ ಹೋರಾಡಿದರು. ರಾಣಿ ಚೆನ್ನಮ್ಮ ಬಂಧನಕ್ಕೊಳಗಾದ ನಂತರವೂ ರಾಯಣ್ಣ ಹೋರಾಟ ನಿಲ್ಲಿಸಲಿಲ್ಲ. ಗುಪ್ತವಾಗಿ ಸಂಘಟನೆಯನ್ನು ನಿರ್ಮಿಸಿ ಬ್ರಿಟಿಷ್ ಸೇನೆಯ ಮೇಲೆ ದಾಳಿ ನಡೆಸುತ್ತಿದ್ದರು. ರಾಯಣ್ಣನ ಧೈರ್ಯ ಮತ್ತು ತ್ಯಾಗ ಜನರಲ್ಲಿ ಸ್ವಾತಂತ್ರ್ಯದ ಜ್ವಾಲೆಯನ್ನು ಹೊತ್ತಿಸಿತು. ಆದರೆ ಕೊನೆಗೆ ಬ್ರಿಟಿಷರು ಅವರನ್ನು ಬಂಧಿಸಿದರು. 1831ರಲ್ಲಿ ಸಂಗೊಳ್ಳಿ ರಾಯಣ್ಣರನ್ನು ಗಲ್ಲಿಗೇರಿಸಲಾಯಿತು. ಅವರ ದೇಹವನ್ನು ಭೂಮಿಯಲ್ಲಿ ಹೂಳಲು ಕೂಡ ಬ್ರಿಟಿಷರು ಅನುಮತಿಸಲಿಲ್ಲ ಎಂಬುದು ಅವರ ಮೇಲಿನ ಭಯವನ್ನು ತೋರಿಸುತ್ತದೆ. ಸಂಗೊಳ್ಳಿ ರಾಯಣ್ಣರು ಶರೀರದಿಂದ